ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾಸ್ ಎಸ್ಥೆಟಿಕ್ ಆರ. ಇವತ್ತು ನಾನು ಕಿಚನಲ್ಲಿದ್ದೀನಿ. ಇಟ್ಸ್ ಆಲ್ರೆಡಿ ಟೈಮ್ ಬಂದು 9:30. ಇವಾಗ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸಿ ಫ್ರೆಶನ್ ಅಪ್ ಆಗಿ ಇವಾಗ ಡಿನ್ನರ್ ರೆಡಿ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಪ್ರಿಪೇರ್ ಮಾಡೋಣ. ಸೊ ಬಿಸಿ ಬಿಸಿ ಇರುತ್ತೆ, ನಮ್ಮ ಗೌಡ್ರು ಬಂದಾಗ ತಿನ್ನೋದಕ್ಕೂ ಬಿಸಿ ಬಿಸಿ ಇರುತ್ತೆ ಅಂತ. ಸೊ 10 o'clock ಸ್ಟಾರ್ಟ್ ಮಾಡಿದ್ರು ಮುಗಿಸ್ಬೋದು, ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ತೀನಿ. ಅಷ್ಟರಲ್ಲಿ ನಾನು ಕಿಚನ್ ರ್ಯಾಕ್ ತರಿಸಿದ್ನಲ್ವ ಅಮೆಝಾನ್ ಹಾಲ್ ಮಾಡಿದಾಗ ನಾನು ತೋರಿಸಿದ್ದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಹೆವಿ ಕೂಡ ಇದೆ, ಇದು ಚೆನ್ನಾಗಿದೆ ಕ್ವಾಲಿಟಿ. ಸೊ ನಾನು ಇಲ್ಲಿಂದ ಎಲ್ಲಿ ಪ್ಲೇಸ್ ಆ ಕಡೆ ಸಿಂಕ್ ಏರಿಯಾ ಇದೆ. ನಾನು ಕಿಚನ್ ಟೂರ್ ಮಾಡಿದ್ರೆ ತೋರಿಸ್ತೀನಿ ನಿಮಗೆ. ಕಿಚನ್ ಅಲ್ಲಿ ಇದನ್ನೇ ಇಟ್ಕೊಂಡ್ರೆ ನೀರೆಲ್ಲ ಎಗರುತ್ತೆ, ಸೊ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಇದು ಮಿಕ್ಸಿ ಯೂನಿಟ್ ಅಂದರೆ ಇದನ್ನು ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡ್ಬೋದು, ಇದು ಮುಂದೆ ಬರುತ್ತೆ. ಸೊ ನನಗೆ ಇದು ಅಲ್ಲೇ ಒಳಗಡೆನೇ ಇಟ್ಕೊಂಡು ರುಬ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸೊ ಇದನ್ನು ಎಲ್ಲಿ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಹೇಗೆ ಆರ್ಗನೈಸ್ ಮಾಡ್ತೀನಿ ಅದನ್ನು ತೋರಿಸೋಣ ಅಂತ. ಸೊ ಬೇಸಿಕಲಿ ನಾನು ಏನಾದ್ರು ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನ್ನ ಮೈಂಡಲ್ಲಿ ಪ್ರಿಪೇರ್ ಆಗಿರ್ತೀನಿ, ಲೈಕ್ ಯಾವ್ಯಾವ್ದು ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಂತ. ಎಲ್ಲಾದರೂ ಬೇರೆ ಕಡೆ ಇದ್ದರೆ ಅಥವಾ ಯೋಚನೆ ಮಾಡ್ತಿರ್ತೀನಿ ಅಥವಾ ಏನೇನು ಥಿಂಗ್ಸ್ ಇದೆ ಅದನ್ನು ಹೇಗೆ ಆರ್ಗನೈಸ್ ಮಾಡ್ಬೋದು ಅಂತ. ಬೇಸಿಕಲಿ ಅಂದರೆ ಬ್ರಾಸ್ ಕಲೆಕ್ಷನ್ಸ್ ಅಥವಾ ಒಂದು ಸೆಟ್ಟೇ ಇದೆಯಲ್ಲ, ಬ್ರಾಸ್ ಬೌಲ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಕಟ್ಲರಿ ಬಾಕ್ಸಸ್ ಆಗಿರ್ಬೋದು, ಎಲ್ಲ ಇದೆಯಲ್ಲ. ಸೊ ಈ ಒಂದು ಸ್ಪೇಸಿಗೆ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗೆಲ್ಲ ಆ ಕಡೆ ಎಲ್ಲ ಮೆಸ್ಟಪ್ ಇದೆ, ಸೊ ಅದ್ರಲ್ಲಿ ಯಾವುದು ಚೆನ್ನಾಗಿ ಕಾಣಿಸ್ತೋ ಅದನ್ನ ಇಟ್ಟು ನೋಡೋಣ ಅಂತ. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕಿಚನ್ ರೂಲ್ಸ್ನ ನಾನು ಹುಕ್ಸ್ ತರಿಸಿದ್ನಲ್ಲ, ಆ ಹುಕ್ಸ್ ತರಿಸಿ ಅಲ್ಲೊಂದು ಹಾಕಿದ್ದೀನಿ, ಮತ್ತು ಕ್ಲಾಕ್ನ ಅಲ್ಲೊಂದು ಹಾಕಿದ್ದೀನಿ. ಬಿಕಾಸ್ ನನಗೆ ಅಡುಗೆ ಮನೆಯಲ್ಲಿ ಕ್ಲಾಕ್ ಇರಲೇಬೇಕು. ಬಿಕಾಸ್ ಇಷ್ಟು ಟೈಮಲ್ಲಿ ಮುಗಿಸಿ ನಾನು ಹೊರಗಡೆ ಹೋಗಬೇಕು ಅನ್ನೋದು ನನಗೊಂದು ಟೈಮ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಲ್ಲ ನಾನು. ಯೂಸಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಇರ್ತೀವಲ್ವ ನಾವು ಬೇರೆ ಬೇರೆ ವರ್ಕ್ಸಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಮೇಯ್ನ್ ಜಾಸ್ತಿ ಯೂಸ್ ಮಾಡೋದು ಉಪ್ಪು. ಸೊ ಅದನ್ನು ನಾನು ಈ ಥರ ಪಿಂಗಾಣಿ ಬಾಕ್ಸಸಲ್ಲಿ ಸ್ಟೋರ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡಬಾರ್ದು. ಸೊ ಹಾಗೆ ನಾನು ಒಂದರಲ್ಲಿ ಇದೇ ಥರ ಎರಡಿದೆ, ಒಂದು ಕಲ್ಲುಪ್ಪು ಮತ್ತು ಪುಡಿ ಉಪ್ಪು. ಸೊ ಅದನ್ನು ಇಟ್ಟು ನೋಡ್ತೀನಿ ನಾನು. ನೋಡೋಣ, ಕಾಣಿಸ್ತಾ ಇದೆ ಅನಿಸುತ್ತೆ. ಓಕೆ, ಹಿಂಗೆ ಚೆನ್ನಾಗಿ ಕಾಣಿಸುತ್ತಾ? ನೋಡೋಣ, ಎರಡು ಇಟ್ಟು ನೋಡೋಣ. ಇಲ್ಲಿ ಈ ಸ್ಪೇಸಲ್ಲಿ ಏನಾದರೂ ವಾಲ್ಸ್ ಏನಾದರೂ ಇಡ್ತೀನಿ. ಇದಾದಮೇಲೆ ನನ್ನ ಹತ್ರ ಕಟ್ಲರಿ ಬಾಕ್ಸಸ್ ಇದೆ, ಎರಡೇ ಇರೋದು. ಸಿ ಇಟ್ಸ್ ವೆರಿ ನೈಸ್. ನನಗೆ ಇದು ಯೂಸ್ ಮಾಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ಯೂಸ್ ಮಾಡ್ತಾ ಏನಾದರೂ ಒಂಚೂರು ಗಲೀಜಾದರೆ ಒಂದ್ಸಲ ಚೆನ್ನಾಗಿ ಕಾಣಿಸಲ್ಲ ಅಂತ ಯೂಸ್ ಮಾಡೇ ಇಲ್ಲ ನಾನು ಇದನ್ನು. ತುಂಬ ಟೈಟು ಇದೆ ಆ್ಯಂಡ್ ಇದು ಡಿಸೈನ್ ಕೂಡ ಚೆನ್ನಾಗಿದೆ. ಇದು ನೋಡೋಣ, ಇಲ್ಲಿ ನೋಡೋಣ, ಇಲ್ಲಿ ಇಡೋಣ. ಓಕೆ, ನೆಕ್ಸ್ಟ್ ಇದಕ್ಕೆ ಕುಟಾಣಿ. ನನ್ನ ಹತ್ರ ಕುಟಾಣಿ ಇದೆಯಲ್ವಾ, ಕುಟಾಣಿ ಒಂದನ್ನು ನೋಡೋಣ. ಫಸ್ಟ್ ಬೌಲ್ಸ್ ರೆಡಿ ಮಾಡಿ ನೋಡ್ತೀನಿ. ಫಸ್ಟು ಬೌಲ್ಸ್ ಅಲ್ಲೂ ಇದೆ ಆ್ಯಂಡ್ ಇಲ್ಲಿ ಗ್ಲಾಸಸ್ ಕೂಡ ಇದೆ. ಬೌಲ್ಸ್ ನೋಡೋಣ ಫಸ್ಟ್. ಒಂದು ಮೇಲೆ ಒಂದಿರೋಣ. ದಿಸ್ ಇಸ್ ನೈಸ್. ಇನ್ನೂ 3 ಇದೆ. ಅದನ್ನು ಪ್ಯಾರಲಲ್ ಆಗಿ ಇಟ್ಟು ನೋಡ್ತೀನಿ. 1 2 3. ಓಕೆ, ನೆಕ್ಸ್ಟ್ ಇನ್ನೊಂದು ನನ್ನ ಹತ್ರ. ಓಕೆ, ಇದೆಲ್ಲ ನಾನು ಜೋಡಿಸ್ತಾ ಇದ್ದೆ ಕಿಚನ್ಗೆ. ಆಗಲೇ ಒಂದು ಕಂಪ್ಲೀಟ್ ಟ್ಯಾಂಡಮ್ ಬಾಕ್ಸಲ್ಲಿ ಎಲ್ಲ ಬ್ರಾಸ್ ಐಟಮ್ಸು ಜೋಡಿಸಿದ್ದೀನಿ. ಅಲ್ಲಿ ಚಿಕ್ಕ ಐಟಮ್ಸ್ಗಳನ್ನ ತೆಗೆದು ಈಚೆ ಕಡೆ ಇಟ್ಟಿದ್ದೆ ನಾನು, ನೋಡೋಣ ಹೇಗಾಗುತ್ತೆ ಅಂತ. ಇದು ತುಂಬ ಚೆನ್ನಾಗಿದೆ, ಚಿಕ್ಕ ಪುಟ್ಟದಾಗಿದೆ.
ಕೆಳಗಡೆ ಕುಟ್ಟಾಣಿ ಇಟ್ಟಿದ್ದೀನಿ. ಇದು ಚಕ್ಲಿ ಹೊತ್ತದು, ಒಂದ್ಸಲ ಯೂಸ್ ಮಾಡಿಲ್ಲ ಇನ್ನು. ಇಷ್ಟಿದೆ. ಅದು ಬಿಟ್ಟರೆ ಜಸ್ಟ್ ಅ ಮಿನಿಟ್. ಇದು ಇದೆ ನನ್ನ ಹತ್ರ. ಇದು ಕಂಪ್ಲೀಟ್ ಬ್ರಾಸ್ ಅಲ್ಲ, ಬಟ್ 2 ಇಡೋಕ್ಕಾಗಲ್ಲ. ನೋಡಿ, ಇನ್ನೂ ಚಿಕ್ಕದಿದೆ. ಈ ಪೆಪ್ಪರ್ಗೆ, ಸಾಲ್ಟ್ಗೆ ಆ ಥರದಿದೆ ನನ್ನ ಹತ್ರ. ಇಲ್ಲಿಗೆ ನೋಡೋಣ, ವಾಯ್ಸಸ್ ಇಟ್ಟು ನೋಡೋಣ. ಸೊ ದಿಸ್ ಇಸ್ ಕ್ಯೂಟ್ ವಾಯ್ಸಸ್, ತುಂಬ ಚೆನ್ನಾಗಿದೆ. ಇದನ್ನು ಇಲ್ಲೋಗಿರೋಣ. ಇಲ್ಲಿ ಮುಚ್ಚೋಗುತ್ತೆ ಇದು. ಸೊ ಹೀಗಿಡ್ತಾ ಇದ್ದೀನಿ. ಓಕೆ, ಇನ್ನು 2 ವಾಚ್ ಇದೆ. ಇದು ಒಂದಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅದು ಬಿಟ್ಟರೆ ನನ್ನ ಹತ್ರ ಒಂದು ಕ್ಯೂಟ್ ಮಿನಿಯೇಚರ್ ಇದೆ, ನೋಡೋಣ. ಸಿ, ಪುಟಾಣಿ ಕುಕ್ಕರಿಂದ ನಾನು ಎಷ್ಟು ಇಷ್ಟಪಟ್ಟು ತೊಗೊಂಡೆ ಅಂತಂದರೆ, ತೊಗೊಂಡಿದ್ದಲ್ಲ, ಇದು ನಾನು ಚೌಕಾಸಿನೂ ಅಲ್ಲ ಅಂತ ಅಂದ್ಕೊಂಡು ಜಗಳ ಮಾಡಿ ತೊಗೊಂಬಂದಿದ್ದು. ಆ್ಯಕ್ಚುಲಿ ನಾವು ನಾನು ನಮ್ಗೆ ತೋರಿಸಿದ ಚಿನ್ನಿ ಮತ್ತು ವಾಟರ್ ಫಿಲ್ಟರ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅಂತ. ಅಲ್ಲಿ ಡಿಸ್ಪ್ಲೇಯಲ್ಲಿ ಈ ಥರ ಚಿಕ್ಕ ಕುಕ್ಕರು ಮತ್ತು ಚಿಕ್ಕದು ಗ್ಯಾಸ್ ಎಲ್ಲ ಡಮ್ಮಿ ಪೀಸ್ ಇಟ್ಟಿದ್ರು. ಅದು ನೋಡಿ ಆ ಥರ ಮಾಡೆಲ್ ತೋರಿಸಿ ದೊಡ್ಡದು ಅಂತ ಹೇಳ್ತಾರೆ ಅಂದ್ಬಿಟ್ಟು ಇದ್ರದ್ದು ಎಷ್ಟೊಂದು ಇತ್ತು ಅಲ್ಲಿ. ಡಮ್ಮಿ ಪೀಸಸ್ ಸುಮ್ಮನೆ ಬರ್ತಾ ಇರೋದಂತೆ. ಇದ್ರೊಂದು ಮಾಡೆಲ್ ತೋರಿಸಿ ಸರ್ ನಮಗೆ ಹಾಕಿನ್ಸ್ ಗ್ಲಾಸ್ ಇರ್ತದ್ದು. ಆ್ಯಕ್ಚುಲಿ ಇಲ್ಲಿ ಅಡುಗೆ ಮಾಡಿಬಿಡ್ಬೋದು ಚಿಕ್ಕ ಗ್ಯಾಸ್ ಇದ್ದರೆ. ಅಷ್ಟು ಒರಿಜಿನಲ್ ಹೇಗಿರುತ್ತೋ ಹಾಗೆ ಇದೆ. ಅದು ಭಾರ ಕೂಡ ಇದೆ. ನಂಗೆ ಇಷ್ಟೊಂದೆಲ್ಲ ಆಲ್ಮೋಸ್ಟ್ ಚಿಮ್ನಿ ಮತ್ತು ವಾಟರ್ ಪ್ಯೂರಿಫೈರ್ಗೆ ಒಂದು 30+ ಏನೋ ಆಯಿತು ಅನಿಸುತ್ತೆ. ಅಷ್ಟೆಲ್ಲ ತೊಗೊಂಡಿದ್ದೀವಿ. ಇಲ್ಲ ಮೇಡಮ್ 200 ಪೇ ಮಾಡಬೇಕಾಗುತ್ತೆ ಇದಕ್ಕೆ. ಇದ್ರ ಮೇಲೆ 200 ರೂಪೀಸ್ ಅಂತ ಇತ್ತು ಆ್ಯಕ್ಚುಲಿ. ಬಾಕ್ಸ್ ಇದೆ ನನ್ನ ಹತ್ರ, 200 ರೂಪೀಸ್ ಇದೆ. ಸರ್ ನಾನು ಚಿಮ್ನಿ ಮತ್ತು ವಾಟರ್ ಫಿಲ್ಟರ್ ಇನ್ಸ್ಟಾಲ್ ಮಾಡೋಕ್ಕೆ ಬರ್ತಿಲ್ಲ, ಅವಾಗ ಕೊಡ್ತೀನಿ ಸರ್ ನಾನು ಅಂತ ಅಂದ್ಬಿಟ್ಟು ಇಸ್ಕೊಂಬಂದೆ. ಬಟ್ ನಾನು ಕೊಟ್ಟಿಲ್ಲ ಇದನ್ನು. ಬಟ್ ತುಂಬ ಕ್ಯೂಟಾಗಿದೆ. ನೋಡೋಣ, ಇದನ್ನ ಇಲ್ಲೇ ಸುಮ್ಮನೆ ಹಾಕಿ ಇಟ್ಟಿದ್ದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಇದು ಇವಾಗ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ಬೌಲ್ಸ್ ಇಡೋ ಜಾಗದಲ್ಲಿ ಗ್ಲಾಸಸ್ ಕೂಡ ಇಡ್ಬೋದು ಅನ್ಕೋತೀನಿ. ನೋಡೋಣ, ಸ್ವಲ್ಪ ದಿನ ಇದಿರಲಿ. ಗ್ಲಾಸಸ್ ಕೂಡ ಎಷ್ಟೊಂದಿದೆ. ಆ್ಯಕ್ಚುಲಿ ನಾನು ಎಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಪೂರ್ತಿ, ಬ್ರಾಸ್ ಐಟಮ್ಸ್ ಎಲ್ಲ ಇಲ್ಲಿ ಪೂರ್ತಿ ಜೋಡಿಸ್ಬಿಟ್ಟಿದ್ದೀನಿ. ಚಿಕ್ಕ ಐಟಮ್ಸ್ ಮಾತ್ರ ಮೇಲೆ ಇಟ್ಕೊಂಡಿದ್ದೆ. ನೋಡೋಣ ಇಲ್ಲಿಗೇನಾದರೂ ಆಗುತ್ತಾ ಅಂತ. ಬಟ್ ಇಟ್ಸ್ ಲುಕಿಂಗ್ ವೆರಿ ಕ್ಯೂಟ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಪ್ಲೀಸ್ ಟು ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ ಹೇಳಿ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಅಂತ. ಸೊ ದಟ್ ಐ ಕ್ಯಾನ್ ಚೇಂಜ್ ಅವರೆಲ್ಲ ಹಾಗೆ ಇಟ್ಕೋಬೋದು. ಸೊ ಇದು ಸೆಟ್ ಮಾಡಿದ್ದೀನಿ. ನೋಡೋಣ, ಸ್ವಲ್ಪ ದಿವಸ ಹೀಗಿರಲಿ. ಅದು ನನಗೇನೋ ಸ್ವಲ್ಪ ಬೋರ್ ಅಂತ ಅನಿಸಿದ್ರೆ ಗ್ಲಾಸಸ್ ಇದೆ, ಅದೇ ಥರದ್ದು ಸ್ವಲ್ಪ ದೊಡ್ಡ ಗ್ಲಾಸು ಕ್ಯಾರಿಯೇಚರ್ ಇರೋದು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಕೂಡ ಇಟ್ಟು ನೋಡ್ತೀನಿ. ಆ್ಯಂಡ್ ಇದೊಂದು ಬಾಕಿ ಉಳಿತು. ಆ್ಯಕ್ಚುಲಿ ಅಲ್ಲಿ ತುಂಬ ಜಾಗ ಇದೆ, ಅಲ್ಲೆಲ್ಲ ಸೆಟ್ ಮಾಡ್ತೀನಿ ಇದನ್ನು. ಇದು ಕ್ಯೂಟಾಗಿದೆ, ಚೆನ್ನಾಗಿದೆ. ಸೊ ಇವಾಗ ಡಿನ್ನರ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ತುಂಬ ದಿನ ಆಯಿತು ಅಂದರೆ ಅಡುಗೆಗಳು ಮಾಡ್ತಾಯಿದ್ದೀನಿ. ಬಟ್ ವೆರೈಟೀಸ್ ಮಾಡಿ ತುಂಬ ದಿನ ಆಯಿತು. ಬ್ರೆಡ್ ತಂದು ತರಿಸಿದ್ದೆ ನೆನೆ. ಬ್ರೆಡ್ ಪುಲಾವ್ ಮಾಡೋಣ, ಜೊತೆಗೆ ಸೈಡ್ಸಿಗೆ ಆಲೂಗಡ್ಡೆ ಪೊಟ್ಯಾಟೊ ಬಜ್ಜಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ½ ಆನ್ ಅವರ್ ಬ್ಯಾಕ್ ಇದು ಹಸಿಟ್ಟು ಕಳಿಸಿದ್ದೀನಿ. ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟೆಲ್ಲ ಸೇರಿಸಿ ಬಜ್ಜಿ ಹಿಟ್ಟು ಕಳಿಸಿದ್ದೀನಿ. ಬ್ರೆಡ್ ಪುಲಾವ್ ಮಾಡೋಣ ಅಂತ ಅಂದ್ಕೊಂಡು. ಬ್ರೆಡ್ ಪುಲಾವ್ ನನ್ನ ಲೈಫಲ್ಲಿ ಯಾವತ್ತೂ ನಾನು ಮಾಡಿಲ್ಲ, ನನಗೆ ಮಾಡೋಕ್ಕೆ ಬರೋದೂ ಇಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡೋಣ, ಯೂಟ್ಯೂಬಲ್ಲಿ ನೋಡಿದೆ ಒಂದ್ಸಲ. ಏನೂ ಇಲ್ಲ, ನಾರ್ಮಲ್ ಪಲಾವ್ ಥರನೇ ಮಾಡಿ. ಇವಾಗ ಟೊಮ್ಯಾಟೊ ಬಾತ್ಗೆ ಟೊಮ್ಯಾಟೊ ಜಾಸ್ತಿ ಹಾಕ್ತೀವಿ, ಸ್ವಲ್ಪ ಕಮ್ಮಿ ಹಾಕಿ ನಾರ್ಮಲ್ ಪಲಾವ್ ಥರ ಕುಷ್ಕ ಮಾಡ್ತೀವಲ್ವ, ವೆಜ್ ಕುಷ್ಕ, ಅದೇ ಥರನೇ ಮಾಡಿಬಿಟ್ಟು ಇನ್ನೇನು ವಿಷಲ್ ಇನ್ನು ಸ್ವಲ್ಪ ಹೊತ್ತು ಬಂದು ನಿಲ್ಲಿಸಿದ ಮೇಲೆ, ಅದೆಲ್ಲ ಆದಮೇಲೆ
ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋದು ತುಪ್ಪದಲ್ಲಿ ಎಣ್ಣೆಯಲ್ಲಿ ಹುರ್ಕೊಂಡು ಬ್ರೆಡ್ಡನ್ನು ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆರಬೇಕು ಅನ್ನೋದು ಹಾಕಿ ಒಂದು ಸಲ ನೀಟಾಗಿ ಕಲಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಆಮೇಲೆ ತೊಗೊಂಡು ತಿಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ. ಸೊ ಅದನ್ನು ಬ್ರೆಡ್ ಪಲಾವ್ ಅಂತ ತೋರಿಸಿದ್ರು ಯೂಟ್ಯೂಬಲ್ಲಿ. ಸೊ ಲೆಟ್ ಮಿ ಟ್ರೈ. ನಾನು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಒಗ್ಗರಣೆ ಹಾಕಬೇಕಾದ್ರೆ ಅಥವಾ ಇದು ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಬಟ್ ಆ್ಯಸ್ ಆಫ್ ನಾವು ಬಜ್ಜಿ ಹಿಟ್ಟು ಕಲಿಸಿದ್ದೀನಿ ಆ್ಯಂಡ್ ಬ್ರೆಡ್ ಪಲಾವ್ಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೋತೀನಿ. ದಿಸ್ ಈಸ್ ದ ಥಿಂಗ್. ಸೊ ಸ್ವಲ್ಪನೇ ಎಲ್ಲ ಮನೆ ಸೆಟ್ ಆಗ್ತಾ ಇದೆ. ದೇವ್ರ ಮನೆ ಅಂತೂ ಕಂಪ್ಲೀಟ್ ಸೆಟ್ ಆಗಿದೆ ಆ್ಯಂಡ್ ನಾನು ಅದನ್ನು ಸರ್ಪ್ರೈಸಿಂಗ್ ಆಗಿಟ್ಟಿರ್ತೀನಿ. ಆ್ಯಕ್ಚುಲಿ ದೇವ್ರ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಳೆ ಮನೇಲಿದ್ದಾಗ ದೇವ್ರ ಮನೆ ಕಂಪ್ಲೀಟ್ ತುಂಬ್ದಂಗಿತ್ತು, ಎಲ್ಲೂ ಜಾಗನೇ ಇರಲಿಲ್ಲ. ಬಟ್ ಇಲ್ಲಿ ನನ್ನ ಹತ್ರ ಇರೋ ಎಲ್ಲ ದೇವ್ರ ಮನೇಲಿ ಇಟ್ಟಿದ್ನಲ್ಲ ಆ ಐಟಮ್ಸ್ಗಳ ಜೊತೆಗೆ ನನ್ನ ಹತ್ರ ಇನ್ನು ಎಷ್ಟು ಬ್ರಾಸ್ ಐಟಮ್ಸ್ಗಳಿತ್ತು. ಬ್ರಾಸ್ ಐಟಮ್ಸ್ಗಳು ಎಷ್ಟೊಂದು ದಿಯಾಸ್ ಇತ್ತು, ಎಷ್ಟೊಂದು ದೀಪದ ಲಕ್ಷ್ಮಿ ಎಲ್ಲ ಇತ್ತು. ಪ್ರತಿಯೊಂದು ಇಟ್ಟರೂ ಸಾಲ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ ಅದು. ಸೊ ಅದಕ್ಕೆ ನನ್ನ ಮನೆ ಕೂಡ ತಂದೆ. ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ಅದನ್ನು ವ್ಲಾಗ್ ಮಾಡಿದೆ. ನಾನು ಅಕ್ಷಯ ತೃತೀಯ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪೇಟೆಲ್ಲ ತರಿಸಿದ್ದೆ. ಬಟ್ ಮಾಡೋ ಥರ ಇರಲಿಲ್ಲ, ಬಿಕಾಸ್ ಆಫ್ ಮಂತ್ಲಿ ಥಿಂಕ್. ಸೊ ಅದು ಕಂಪ್ಲೀಟ್ ದೇವ್ರ ಮನೆ ಕಂಪ್ಲೀಟ್ ಸೆಟ್ ಆಯಿತು. ಕಿಚನ್ ಆಲ್ಮೋಸ್ಟ್ ಸೆಟ್ ಆಗ್ತಾಯಿದೆ. ಇನ್ನೆಲ್ಲ ಸೆಟ್ ಆಗಿದೆ, ಬಟ್ ಎಲ್ಲ ಹಾಗಾಗಿ ಇಟ್ಟಿದ್ದೀವಿ ಕ್ಲಿಯರ್ ಮಾಡೋ ಪರ್ಪಸ್ಗೋಸ್ಕರ. ನಿಧಾನಕ್ಕೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿತು ಅಂತ. ಆ್ಯಂಡ್ ಇನ್ನೇನು ನನಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ವರ್ಕಿಗೆ ಬೇರೆ ಜಾಯ್ನ್ ಆಗಿದ್ದೀನಿ ಆಗಲೇ. ಅದನ್ನು ಸರ್ಪ್ರೈಸಾಗಿ ಇಟ್ಟಿದ್ದೀನಿ. ಫಸ್ಟ್ ಡೇ ಆಫ್ ವರ್ಕ್ ನಾನು ತೋರಿಸ್ತೀನಿ, ಅದನ್ನು ಲಾಗ್ ಮಾಡಿ ಹಾಕ್ತೀನಿ. ಸೊ ಲಾಟ್ ಮೋರ್ ಥಿಂಗ್ಸ್ ಟು ಟೆಲ್. ಸೊ ಮೆಟೀರಿಯಲೈಸ್ ಆಗುವಾಗ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಸೊ ಆ್ಯಸ್ ಆಫ್ ನಾವು ಇದನ್ನು ಒಂದು ಮೇನ್ ತೋರಿಸ್ಬೇಕಾಗಿತ್ತು. ಇದನ್ನು ನಾನು ಹೇಳಿದ್ನಲ್ಲ, ನಾನು ಹೇಗೆ ಬೇಗ ಸೆಟ್ ಮಾಡ್ತೀನಿ ಅಂತಂದರೆ ನನ್ನ ಮೈಂಡಲ್ಲಿ ನಾನು ಪ್ರಿಪೇರ್ ಆಗಿರ್ತೀನಿ, ನಾನು ಹೀಗೆ ಸೆಟ್ ಮಾಡಬೇಕು ಅಂತ. ಸೊ ಹಾಗೆ ಆ ಥರ ನಾನು ಪ್ರಿಪೇರ್ ಆದಾಗ ನಾನು ತುಂಬ ಚೆನ್ನಾಗಿ ಬೇಗ ಸೆಟ್ ಮಾಡ್ತೀನಿ. ಆ್ಯಂಡ್ ನಾನು ಜೋಡಿಸುವಾಗಲೂ ಅಷ್ಟೇ ಯಾವ್ಯಾವ ಥಿಂಗ್ಸ್ ಬೇಕು ಅಂತ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಸೊ ಪಟ್ ಅಂತ ನಾನು ಜೋಡಿಸ್ಬಿಡ್ತೀನಿ. ಸೊ ದಿಸ್ ದ ಥಿಂಗ್ ವಾಟ್ ಐ ವಿಲ್ ಡೂ. ಸೊ ಇವಾಗ ನಾನು ಬ್ರೆಡ್ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬ್ರೆಡ್ ಪಲಾವ್ಗೆ ಮತ್ತು ಅದೇ ಬಜ್ಜಿಗೆಲ್ಲ ಕಲಿಸಿದ್ನಲ್ಲ ಅದೆಲ್ಲ ರೆಡಿ ಮಾಡಿದ್ದೀನಿ. ಅದೇ ಸಲ ತೋರಿಸ್ಬಿಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಬೇಸಿಕಲಿ ವೆಜ್ಜೀಸ್ ಹಾಕ್ಕೊಂಡು ಕೂಡ ನೀವು ಬ್ರೆಡ್ ಪಲಾವ್ ಮಾಡ್ಕೋಬೋದು, ಅಥವಾ ಪನ್ನೀರ್ ಅಥವಾ ದಪ್ಪದು ಬೀನ್ಸ್ ಬರುತ್ತಲ್ಲ, ಅಂದರೆ ಅದೇನು ಡಬಲ್ ಬೀನ್ಸ್ ಹಾಕಿ ನೀವು ಮಾಡ್ಕೋಬೋದು. ನಾನು ಏನು ಅವೈಲೇಬಲ್ ಇದೆಯೋ ಅದ್ರಲ್ಲಿ ಮಾತ್ರ ನಾನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಅದರದ್ದು ಇದು ತೋರಿಸ್ಬಿಡ್ತೀನಿ ನಿಮ್ಗೆ ಏನೇನು ಆ್ಯಡ್ ಮಾಡಿ ಜೋಡಿಸ್ಕೊಂಡಿದ್ದೀನಿ ಏನೇನು ಅಂತ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ, ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಒಂದು 7ರಿಂದ 8, 3 ದಪ್ಪದ ಟೊಮ್ಯಾಟೊ, ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸ್ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಅದೆಲ್ಲ, ಮತ್ತು 1 ಕ್ಯೂಬ್ ಬಟರ್ ತೊಗೊಂಡಿದ್ದೀನಿ. ಅದಾದಮೇಲೆ ಮೊಸರಿಗೆ ಒಂದು 1/2 ಕಪ್ಪಷ್ಟು ಮೊಸರಿಗೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಬ್ರೆಡ್ಡನ್ನು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಗ್ಗರಣೆ ಎಲ್ಲ ಹಾಕಿ ಅಕ್ಕಿ ನಾವು ಮುಚ್ತೀವಲ್ವ, ಸೀಸನಿಂಗ್ ಪಾರ್ಟ್ ಆದಮೇಲೆ ಇದು ತುಪ್ಪದಲ್ಲೂ ಅಥವಾ ಎಣ್ಣೆಯಲ್ಲಿ ಕರ್ಕೋಬೋದು. ಅದಾದಮೇಲೆ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಬಜ್ಜಿಗೆ ಅಂತ ಹೇಳಿದ್ನಲ್ಲ, ಬಜ್ಜಿಗೆ ಕಲಿಸಿದ್ದೀನಿ. ಮತ್ತು ಅಲ್ಲಿ ಆಲೂಗಡ್ಡೆ ವಾಶ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕುವಾಗ ಕಟ್ ಮಾಡ್ಕೋತೀನಿ. ಸೊ ಇಷ್ಟು ನಾನು ಒಗ್ಗರಣೆ ಹಾಕಿ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಇವಾಗ ನೋಡಿ ಸೀಸನಿಂಗ್ ಪಾರ್ಟ್ ಆಲ್ಮೋಸ್ಟ್ ಮುಗ್ದಿದೆ. ಒಂದು ನಿಮಿಷ ಚಿಮ್ನಿ ಆಫ್ ಮಾಡ್ತೀನಿ. ಸೀಸನಿಂಗ್ ಪಾರ್ಟ್ ಆಲ್ಮೋಸ್ಟ್ ಮುಗೀತು. ನಾನು ಏನೇನು ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಅದು ಪ್ರತಿಯೊಂದು ಹಾಕ್ಕೊಂಡಿದ್ದೀನಿ. ಆ್ಯಸ್ ಐ ಸೆಡ್, ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು, ಡಬಲ್ ಬೀನ್ಸ್ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೋಬೋದು. ನನ್ನ ಹತ್ರ ಏನು ಅವೈಲೇಬಲ್ ಇದೆಯೋ ಅದನ್ನು ಸೀಸನಿಂಗ್ ಪಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಇದಕ್ಕೆ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಇದು ಟೊಮೆಟೊ ಎಲ್ಲ ಸ್ವಲ್ಪ ನೀಟಾಗಿ ಬ್ಲೆಂಡಾಗಿ ಮಸಾಲೆಲ್ಲ ಸ್ವಲ್ಪ ಬೆಂದಮೇಲೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡಿ ಅಕ್ಕಿ ಆ್ಯಡ್ ಮಾಡ್ತೀನಿ. ಆದಮೇಲೆ 1 or 2 ವಿಷಲ್ಸ್ ಬಂದಮೇಲೆ ನಾನು ಬ್ರೆಡ್ಡನ್ನು ಆ್ಯಡ್ ಮಾಡ್ಕೊಡೋದು. ಸೊ ಇದಕ್ಕೆ ಇವಾಗ ಇದು ಕಾಯೋಕ್ಕೆ ಅಂತ ಇಡ್ತೀನಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಹಾಕೋದು ಅಂತ. ಇದು ಕಂಪ್ಲೀಟ್ ಕುದಿ ಬಂದಿದೆ. ಇದಕ್ಕೆ ನಾನು ರೈಸು ಕೂಡ ಆ್ಯಡ್ ಮಾಡಿದ್ದೀನಿ. ಇದನ್ನು ಸೀಸನಿಂಗ್ ಪಾರ್ಟ್ ಆದಮೇಲೆ ಉಪ್ಪು ಖಾರ ಎಲ್ಲ ನೋಡಿ
ಲಾಸ್ಟಿಗೆ ನಾನು ಯೂಶಲಿ ಏನು ಮಾಡ್ತೀನಿ ಪುಲಾವ್ಸ್ ಮಾಡಿದಾಗ ಈ ಥರ ಒಂದು ಬಟರ್ ಕ್ಯೂಬ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಒಂದು ವಿಷಲ್ ತೊಗೋತೀನಿ. ಒಂದು ವಿಷಲ್ ತೊಗೊಂಡಾದಮೇಲೆ ಬ್ರೆಡ್ ಕಟ್ ಮಾಡ್ಕೊಂಡಿದ್ರೆ ಫ್ರೈ ಮಾಡ್ಕೊತಿದ್ದೀನಲ್ಲ ಅದನ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಇವಾಗ ಬ್ರೆಡ್ ಕ್ರಮ್ಸ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಆ್ಯಕ್ಚುಲಿ ನಾನು ಡೀಪ್ ಫ್ರೈ ಮಾಡ್ಕೊಂಡಿಲ್ಲ, ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಎಣ್ಣೆ ಕುಡಿದ್ಬಿಡುತ್ತೆ. ಸೊ ಹಾಗಾಗಿ ನಾನು ಶಾಲೋ ಫ್ರೈ ಯೂಶಲಿ ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ ನಾವು ಶಾಲೋ ಫ್ರೈ ಮಾಡ್ತೀವಲ್ವ, ಅದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ವಿಷಲ್ಗೂ ಇಟ್ಟಿದ್ದೀನಿ. ಅದು 1 ವಿಷಲ್ ಬಂದಮೇಲೆ ಇನ್ನೇನು ಆರಬೇಕು, ಆಗಿದೆ 2 ಮಿನಿಟ್ಸ್ ಓಪನ್ ಮಾಡ್ತೀವಿ ಅಂದಾಗ ಅದನ್ನ ಓಪನ್ ಮಾಡಿ ಹಾಕ್ಬಿಟ್ಟು ಕಳಿಸ್ಬೇಕು ಅಷ್ಟೇ. ಸೊ ಇವಾಗ ವಿಷಲ್ ಬಂತು, 2 ವಿಷಲ್ ತೆಗ್ದಿದ್ದೀನಿ. ನಮ್ಮ ಗೌಡ್ರು ಬಂದಾಯಿತು, ಫ್ರೆಶ್ ಅಪ್ ಆಗಿ ಹೋಗಿದ್ದಾರೆ. ಸೊ ಇದು ಮುಗೀತೀನಿ ಆರೋ ಟೈಮ್ಗೆ. ಇದನ್ನು ಆರೋ ಟೈಮ್ಗೆ ಇದು ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಬ್ರೆಡ್ ಕ್ರಮ್ಸು ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅದಾದ ಸ್ವಲ್ಪ ಬಜ್ಜಿ ಹಾಕಿಬಿಡ್ತೀನಿ. ಅದು ಬ್ರೆಡ್ನ ಹಾಕ್ತೀವಲ್ವ ಪಲಾವ್ಗೆ, ಅವಾಗ ತೋರಿಸ್ತೀನಿ ನಿಮಗೆ. ಬಜ್ಜಿ ಹಾಕೋದೇನು ಸಿಂಪಲ್, ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆಲೂಗಡ್ಡೆ ಸಣ್ಣಗೆ ಚಾಪ್ ಮಾಡ್ಕೊಳ್ಳೋದು, ಅದರೊಳಗೆ ಹಾಕ್ಕೊಂಡು ಎಣ್ಣೆ ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಅದು ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ಇದು ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಈ ಥರ ಬಂದಿದೆ ಇದು. ಸೊ ಇದಕ್ಕೆ ಒಂದು ಸಲ ಕಲಿಸ್ಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸ್ ಹಾಕ್ಬಿಟ್ಟು ಕಲಿಸ್ತೀನಿ. ಇವಾಗ ಇದನ್ನೆಲ್ಲ ಇದರೊಳಗೆ ಹಾಕ್ಬಿಟ್ಟು ಕಲಿಸ್ತೀನಿ ಇವಾಗ. ಸೊ ಇವಾಗ ಇದನ್ನು ನೀಟಾಗಿ ಕಲಿಸಿದ್ದೀನಿ. ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಮತ್ತು ಕುಕ್ಕರ್ನ ಮುಚ್ತೀನಿ. ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಟಾದಮೇಲೆ ಮತ್ತೆ ಓಪನ್ ಮಾಡಬೇಕು. ಸೊ ಇವಾಗ ಬ್ರೆಡ್ ಪುಲಾವ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದನ್ನು ಹಾಕಿದ್ಮೇಲೆ ಸಾಫ್ಟ್ ಆಗಿದೆ ನೋಡಿ, ಸಾಫ್ಟ್ ಆಗಿದೆ. ಒಂದು 5 ಮಿನಿಟ್ಸ್ ಮುಚ್ಚಿದ್ರೆ ಸಾಕು, ಅದು ಕ್ರಿಸ್ಪಿ ಇರೋದೆಲ್ಲ ಸಾಫ್ಟ್ ಆಗುತ್ತೆ. ಸೊ ಬ್ರೆಡ್ ಪುಲಾವ್ ವಿತ್ ಆಲೂಗಡ್ಡೆ ವೆಜ್ಜಿ ರೆಡಿ. ಸೊ ಟೇಸ್ಟ್ ನೋಡಬೇಕು ಇವಾಗ ಹೇಗಿದೆ ಅಂತ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಫುಡ್ ವ್ಲಾಗ್, ಕಿಚನ್ ರ್ಯಾಕ್ ಆರ್ಗನೈಸೇಷನ್ ವಿತ್ ಬ್ರೆಡ್ ಪುಲಾವ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.